ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಕಾರವಾರದಲ್ಲಿ ಎಲ್ಪಿಜಿ ಗ್ಯಾಸ್ ಸಮಸ್ಯೆ ತೀವ್ರವಾಗಿ ತಲೆದೋರಿದ್ದು, ಕಳೆದ 6 ದಿನಗಳಿಂದ ಗ್ಯಾಸ್ ಬಂಕ್ ಬಂದ್ ಆಗಿದ್ದು, ಆಟೋ ಚಾಲಕರು ಆದಾಯವಿಲ್ಲದೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕಾರವಾರದಲ್ಲಿ ಆಟೋ ಚಾಲಕ ಹಾಗೂ ಮಾಲಕರ ಸಂಘದವರು ಪ್ರತಿಭಟನೆ ನಡೆಸಿ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಸಮಸ್ಯೆಗೆ ಶೀಘ್ರ ಪರಿಹಾರ ನೀಡುವಂತೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಕಾರವಾರ ತಾಲೂಕಿನ ಶೇಜವಾಡದಲ್ಲಿರುವ ಗೋ ಗ್ಯಾಸ್ ಬಂಕ್ನಲ್ಲಿ ಕಳೆದ 6 ದಿನಗಳಿಂದ ಗ್ಯಾಸ್ ವಿತರಣೆ ಸಂಪೂರ್ಣ ಸ್ಥಗಿತಗೊಂಡಿದ್ದು, ಆಟೋ ರಿಕ್ಷಾ ಚಾಲಕರು ಮತ್ತು ಸಾರ್ವಜನಿಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಗ್ಯಾಸ್ ಪೂರೈಕೆ ಸ್ಥಗಿತವನ್ನು ಖಂಡಿಸಿ ಹಾಗೂ ಜಿಲ್ಲಾದ್ಯಂತ ಗ್ಯಾಸ್ ದರದಲ್ಲಿ ಇರುವ ಭಾರೀ ತಾರತಮ್ಯವನ್ನು ಸರಿಪಡಿಸುವಂತೆ ಆಗ್ರಹಿಸಿ ಉತ್ತರ ಕನ್ನಡ ಜಿಲ್ಲಾ ಆಟೋ ಚಾಲಕರ ಮತ್ತು ಮಾಲಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಯಿತು. ಕಾರವಾರ ಬಸ್ ನಿಲ್ದಾಣದಿಂದ ಆರಂಭವಾದ ಮೆರವಣಿಗೆಯಲ್ಲಿ ಆಟೋ ಚಾಲಕರು ತಮ್ಮ ವಾಹನಗಳೊಂದಿಗೆ ಘೋಷಣೆಗಳನ್ನು ಕೂಗುತ್ತಾ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಮೆರವಣಿಗೆ ನಡೆಸಿದರು. ಈ ವೇಳೆ ಮಾತನಾಡಿದ ಜಿಲ್ಲಾಧ್ಯಕ್ಷ ವಿಶ್ವನಾಥ್ ಗೌಡ, ಭಟ್ಕಳ, ಕುಮಟಾ, ಅಂಕೋಲಾ ಮತ್ತು ಶಿರಸಿ ತಾಲೂಕುಗಳಲ್ಲಿ ಗ್ಯಾಸ್ ದರದಲ್ಲಿ ಪ್ರತಿ ಲೀಟರ್ಗೆ 62 ರಿಂದ 100 ರೂಪಾಯಿವರೆಗೆ ವ್ಯತ್ಯಾಸ ಇರುವುದನ್ನು ಖಂಡಿಸಿದರು. ಕೆಲ ಖಾಸಗಿ ಬಂಕ್ ಮಾಲೀಕರು ಅಂತಾರಾಷ್ಟ್ರೀಯ ಪರಿಸ್ಥಿತಿಯನ್ನು ನೆಪ ಮಾಡಿಕೊಂಡು ದರ ಏರಿಕೆ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಸಂಘಟನೆಯ ಪ್ರಧಾನ ಕಾರ್ಯದರ್ಶಿ ಉದಯ್ ನಾಯ್ಕ್ ಮಾತನಾಡಿ, 6 ದಿನಗಳಿಂದ ಗ್ಯಾಸ್ ಸಿಗದೆ ಆಟೋ ಚಾಲಕರು ಆದಾಯವಿಲ್ಲದೆ ಪರದಾಡುತ್ತಿದ್ದಾರೆ. ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಮೌನವಾಗಿರುವುದು ನೋವು ತಂದಿದೆ ಎಂದು ಕಿಡಿಕಾರಿದರು. ಬಳಿಕ ಜಿಲ್ಲಾಧಿಕಾರಿಗಳ ಅನುಪಸ್ಥಿತಿಯಲ್ಲಿ ತಹಶೀಲ್ದಾರ್ ನಿಶ್ಚಲ್ ನರೋನಾ ಅವರಿಗೆ ಮನವಿ ಸಲ್ಲಿಸಲಾಯಿತು. ಈ ವೇಳೆ ಅಧಿಕಾರಿಗಳು ಶೀಘ್ರದಲ್ಲೇ ಸಮಸ್ಯೆ ಬಗೆಹರಿಸುವ ಭರವಸೆ ನೀಡಿದರು. ಒಟ್ಟಾರೆ ಕಳೆದ 6 ದಿನಗಳಿಂದ ಗ್ಯಾಸ್ ಪೂರೈಕೆ ಸ್ಥಗಿತಗೊಂಡಿರುವುದು ಆಟೋ ಚಾಲಕರ ಬದುಕಿನ ಮೇಲೆ ನೇರ ಪರಿಣಾಮ ಬಿದ್ದಿದ್ದು, ದಿನನಿತ್ಯದ ಆದಾಯ ಸಂಪೂರ್ಣ ಕುಂಠಿತವಾಗಿದೆ. ದರದಲ್ಲಿ ಭಾರೀ ತಾರತಮ್ಯ ಹಾಗೂ ಪಂಪ್ ಬಂದ್ ಸಮಸ್ಯೆ ಕೂಡ ಚಾಲಕರ ಆಕ್ರೋಶಕ್ಕೆ ಕಾರಣವಾಗಿದ್ದು, ಇಂತಹ ಸಮಸ್ಯೆಗಳು ಪುನರಾವರ್ತನೆ ಆಗಬಾರದೆಂಬ ಆಗ್ರಹ ಕೇಳಿಬರುತ್ತಿದೆ. ಇದೀಗ ಅಧಿಕಾರಿಗಳು ಶೀಘ್ರದಲ್ಲೇ ಸಮಸ್ಯೆ ಬಗೆಹರಿಸುವ ಭರವಸೆ ನೀಡಿರುವ ಹಿನ್ನೆಲೆಯಲ್ಲಿ ಗ್ಯಾಸ್ ಪೂರೈಕೆ ಯಾವಾಗ ಸಾಮಾನ್ಯ ಸ್ಥಿತಿಗೆ ಮರಳುತ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. 6 ದಿನಗಳಿಂದ ಆಟೋ ರಿಕ್ಷಾಗಳಿಗೆ LPG ಗೋ ಗ್ಯಾಸ್ ಪಂಪ್ನವರು ವಿತರಣೆಯನ್ನು ಕೂಡ ಮಾಡ್ತಾಯಿದ್ರು. ಆದರೆ 6 ದಿನಗಳಿಂದ ಅವರು ಸ್ಥಗಿತಗೊಳಿಸಿದ್ದಾರೆ. ಕಾರಣವನ್ನು ಕೇಳಿದ್ರೆ ನಿನ್ನೆ ದಿನಗಳಿಂದ ಕೂಡ ನಾವು ಈಗ ಅಧಿಕಾರಿಗಳ ಜೊತೆ ನಿರಂತರವಾಗಿ ಚರ್ಚೆಯಲ್ಲಿ ಕೂಡ ಇದ್ದಿದ್ದೀವಿ. ಅವರೀಗ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಏನಾಗ್ತಿದೆ ಕೇಳಿದ್ರೆ ಎಲ್ಲ ಪಂಪ್ಗಳಲ್ಲಿ ಒಂದೊಂದು ರೀತಿ ದರದಲ್ಲಿ ಈಗ ಹಗಲು ಗ್ಯಾಸ್ಗಳನ್ನು ಏರಿಸಿ ಹಗಲು ದರೋಡೆ ಮಾಡ್ತಾ ಇದ್ದಾರೆ. ಅದೇ ರೀತಿ ಇವತ್ತು ಕಾರವಾರದವರು ಬೆಳಗ್ಗೆ 11 ಗಂಟೆಗೆ ನಮ್ಗೆ ದೂರವಾಣಿ ಮುಖಾಂತರ ಸಂಪರ್ಕಿಸಿ 130 ರೂಪಾಯಿ ಆದರೆ ಗ್ಯಾಸ್ ಅದು ನಾವು ನಿಮ್ಗೆ ತರಿಸ್ಕೊಡ್ತಾರೆ, ನೀವು ಗಲಾಟೆ ಮಾಡಬಾರ್ದು ಅಂತ ಹೇಳ್ಕೊಂಡು ನಮಗೆ ಒಂದು ರೀತಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. ಇದು ನಾವು ಕಾಣಿಸ್ತೇವೆ ಅವರನ್ನು. ಈಗ ನಾವು ಅವರಲ್ಲಿ ವಿನಂತಿಕೊಳ್ಳೋದೇನೆಂದರೆ, ಜಿಲ್ಲೆಯಲ್ಲಿ ಯಾವ ರೀತಿ ದರಗಳಿದೆಯಲ್ಲ ಅದೇ ರೀತಿ ನೀವು ದರದಲ್ಲಿ ಕೂಡಲೇ ನೀವು ಗ್ಯಾಸನ್ನು ವಿತರಣೆ ಮಾಡಲು ಈಗ ಅಧಿಕಾರಿಗಳಿರ್ಬೋದು, ಜನಪ್ರತಿನಿಧಿಗಳು ಅದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕು. ನಾವೀಗ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಯಾಕೆ ಈ ವಿಷಯನ ಹೇಳ್ತಿದ್ದಾರೆ ಕಡೆ ನಾವು ಕಳೆದ ಒಂದು 20 ದಿನಗಳಿಂದ ಈಗ ಅವ್ರಿಗೆ ಗೊತ್ತಿದ್ದೀರಾ ಗೊತ್ತಿಲ್ಲ. ಈಗ ನೋಡಿ, ಜನಪ್ರತಿನಿಧಿಗಳಂತ ಹೇಳಿದ್ರೆ ಯಾವುದಾದ್ರು ತಮ್ಮ ಪಕ್ಷಗಳ ಸುದ್ದಿಗಳು ಬಂತಂತ ಹೇಳಿದ್ರೆ ದಿನನಿತ್ಯ ಅವ್ರು ಏನು ಮಾಡ್ತಾರೆ ಕೇಳಿದ್ರೆ ಮೀಟಿಂಗು ಅದನ್ನು ಮಾಡ್ತಾರೆ. ಬಟ್ ನಾವು ಈ ರೀತಿ ದುಡಿದು ಇವತ್ತು ನಾಳೆ ಸಾಯುವಂಥ ಪರಿಸ್ಥಿತಿ ಇದ್ರೂ ಕೂಡ ಜನಪ್ರತಿನಿಧಿಗಳು ತಮಗೆ ಮೌನ ವಹಿಸಿರುವುದು ಯಾಕೆ? ಅದು ನಮಗೊಂದು ನಿರ್ಧಾರ. ಆ ಹಿನ್ನೆಲೆಯಲ್ಲಿ ಕೂಡ ಈಗ ಜನಪ್ರತಿನಿಧಿಗಳು ಕೂಡ ಇದರ ಬಗ್ಗೆ ಗಮನಿಸಿ ಸ್ಥಳೀಯ ಶಾಸಕರು ಇರ್ಬೋದು ಅಥವಾ ಜಿಲ್ಲೆಯ ಎಲ್ಲ ತಾಲೂಕಿನ ಶಾಸಕರು, ಉಸ್ತುವಾರಿ ಮಿನಿಸ್ಟ್ರು ಮತ್ತು ಸಂಸದರು, ಸಚಿವರು ಇದ್ರ ಬಗ್ಗೆ ಕೂಡಲೇ ಅವರು ಗಮನ ಹರಿಸಿ ನಮಗೆ ಒಂದು ವೇಳೆ ಅವರ ಗ್ಯಾಸನ್ನು ವಿತರಣೆ ಇದೇ ರೀತಿ ವಿಳಂಬ ಮಾಡಿದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಅವ್ರ ಮನೆಗೆ ಕೂಡ ನಾವು ಗೆರವು ಹಾಕಲಿಕ್ಕೆ ನಾವು ಹಿಂದೆ ಮುಂದೆ ನಾವು ಆಲೋಚನೆ ಮಾಡೋದಿಲ್ಲ. ನನ್ನ ಹೆಸರು ವಿಶ್ವನಾಥ್ ಎಸ್ ಗೌಡ, ಉತ್ತರ ಕನ್ನಡ ಜಿಲ್ಲಾ ಆಟೋ ಚಾಲಕರ ಮಾಲಕರ ಸಂಘದ ಅಧ್ಯಕ್ಷರು. ಅಂದರೆ ಪ್ರೈವೇಟ್ ಅಂತೇಳಿ ಹೇಳ್ಕೊಂಡು ದಿನಕ್ಕೊಂದು ರೇಟ್ ಮಾಡಿ ಇಲ್ಲಿ ಗ್ಯಾಸ್ ವಿತರಿಸ್ತಾ ಇದ್ದಾರೆ. ಈಗ ಅದರಲ್ಲಿ ನಾವು ಈಗ 5-6 ದಿವಸದಿಂದ ಗ್ಯಾಸ್ ಇಲ್ಲದೆ ಆಟೋ ಚಾಲಕರು ಭಾಳ ದಿವಸದಿಂದ ಈಗ ಮನೆಯಲ್ಲಿ ಕುಂತ್ಕೊಂಡು ಈಗ ಕಾಲ ಕಳೀತಾ ಇದ್ದಾರೆ. ಇಲ್ಲೇ ಗ್ಯಾಸ್ ಇದ್ದರೆ ಅವ್ರಿಗೆ ಪಾಪ ಊಟ ಒಂದೊತ್ತಿನ ಊಟ ಪರಿಸ್ಥಿತಿ. ಈಗ ಮಕ್ಕಳಿಗೆ ಕಳಿಸ್ಬೇಕು, ಮಕ್ಕಳಿಗೆ ಸ್ಕೂಲಿಗೆ ಕಳಿಸೋದಿದ್ರು ಅದು ಪಾಪ ಅವರು ಬೇರೆ ಯಾವುದೋ ವ್ಯವಸ್ಥೆ ಮಾಡ್ಕೊಂಡು ಕಳಿಸ್ತಾ ಇದ್ದಾರೆ. 10th ಈಗ ಎಕ್ಸಾಮ್ ಸ್ಟಾರ್ಟ್ ಉಂಟು ಮಕ್ಕಳದ್ದು. ಆ ವಿಷಯದಲ್ಲಿ ಸಹ ಈಗ ನಮ್ಮ ಇವರು ಯಾರು ಜಿಲ್ಲಾಡಳಿತ ಸಹ ಇದರಲ್ಲಿ ಮೌನ ವಹಿಸಿ ನಮಗೆ ನಿಷ್ಕಾಳಜಿ ವಹಿಸ್ತಾ ಇದೆ. ಯಾಕಂದರೆ ಈಗ 6-7 ದಿವಸದಿಂದ ಈಗ ಸಮಸ್ಯೆ ಆಗ್ತಾ ಉಂಟು, ಎಲ್ಲರಿಗೂ ಗೊತ್ತುಂಟು. ಅವರಿಗೆ ಕರೆಸಿ ಯಾಕೆ ವಿಳಂಬ ಆಗ್ತಾ ಉಂಟು, ಇದರಲ್ಲಿ ಅಂಕೋಲ ಉಂಟು, ಈಗ ಇಲ್ಲ ಯಾಕೆ? ಯಾವ ಪರಿಸ್ಥಿತಿ ಬೇರೆ ತಾಲೂಕಿನಲ್ಲಿ ಅಲ್ಲಿ ಪ್ರತಿಯೊಂದು ತಾಲೂಕು 2-3 ಪಂಪ್ ಉಂಟು. ಒಂದು ಪಂಪ್ನಲ್ಲಿ ಬಂದಾದರೆ ಮತ್ತೊಂದು ಪಂಪ್ನಲ್ಲಿ ಇರ್ತದೆ. ಅದು ಇಲ್ಲಿ ಕಾರವಾರದಲ್ಲಿ ಒಂದೇ ಪಂಪ್, ಅದರಲ್ಲೂ ಪ್ರೈವೇಟ್ ಅಂತಾರೆ. IOC ಅವರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾ ಇದ್ದಾರೆ, ಗೌರ್ಮೆಂಟ್ ಅಂತ ಹೇಳ್ತಾ ಇದ್ದಾರೆ. ಇವರು ಅಂದರೆ ಫಸ್ಟ್ ಪ್ರಿಫರೆನ್ಸ್ ಅವರೇ ಕೊಟ್ಟರೆ ಪ್ರೈವೇಟಿಗೆ ಕೊಡೋದು ಯಾವಾಗ?
ಅದ್ರ ಬಗ್ಗೆ ನೀವು ಅವ್ರಿಗೆ ಹೇಳಿ ಅಲ್ಲ. ಈಗ ಕಾರವಾರ ನಮ್ಮ ಜಿಲ್ಲಾ ಕೇಂದ್ರ ಸ್ಥಳ, ಇಲ್ಲೇ ಕಾರವಾರದಲ್ಲೇ ನಮ್ಗೆ ಗ್ಯಾಸ್ ಸಿಗ್ತಾ ಇಲ್ಲ ಅಂದರೆ ಮುಂದೇನು?